ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ಗಳಾಗ್ತಾ ಇದೆ, ಜೊತೆಗೆ 59ನೇ CCH ಕೋರ್ಟ್ನಲ್ಲಿ ಏನೆಲ್ಲ ಟ್ರಯಲ್ಸ್ ಪ್ರೊಸೀಜರ್ ನಡೀತಾ ಇದೆ, ಜೊತೆಗೆ ಒಂದು ಆತಂಕ ಮಾಫಿ ಸಾಕ್ಷಿ ವಿಚಾರವಾಗಿ ನಿಮ್ಗೆಲ್ರಿಗೂ ಕೂಡ ಒಂದು ಕುತೂಹಲ ಇರಬಹುದು. ದರ್ಶನ್ ಕೇಸ್ನಲ್ಲಿ ಏನೆಲ್ಲ ಆಗಬಹುದು, ಕನ್ವಿಕ್ಷನ್ ಆದರೂ ಕೂಡ ಯಾವ ಮಟ್ಟಿಗೆ ಶಿಕ್ಷೆ ಪ್ರಕಟ ಆಗಬಹುದು ಅಂತ ಎಲ್ಲವೂ ಕೂಡ ಟ್ರಯಲ್ಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ನಿಮಗೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಎಲ್ಲೋ ಒಂದು ಕಡೆ ದರ್ಶನ್ ಕೇಸ್ ಸಂಬಂಧವಾಗಿ ಉಲ್ಟಾ ಹೊಡೆದ್ರು ಅನ್ನೋ ಲಾಭ ದರ್ಶನ್ ಅವ್ರಿಗೆ ಬಹಳ ದೊಡ್ಡ ಲಾಭವನ್ನು ತಂದುಕೊಟ್ರು ಕೂಡ ಈಗ ಮಾಫಿ ಸಾಕ್ಷಿ ಅನ್ನೋ ಹುರುಳಿದೆಯಲ್ಲ, ಅದರಿಂದ ಹೊರಗೆ ಬರೋದು ದರ್ಶನ್ಗೆ ಬಹಳ ಕಷ್ಟ ಸಾಧ್ಯವಾಗ್ತಾ ಇರೋದು. ನೀವಿದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ. ಇದೇ ರೇಣುಕಾಸ್ವಾಮಿ ಭೀಕರ ಕೃತ್ಯದ ಪ್ರಕರಣದಲ್ಲಿ ದೊಡ್ಡ ಟ್ವಿಸ್ಟ್ ಕೂಡ ಸಿಗ್ತಾ ಇರೋದು. ಇಡೀ ಸ್ಯಾಂಡಲ್ವುಡ್ನೇ ನಡಗಿಸಿದಂಥ ನಟ ದರ್ಶನ್ ಅಷ್ಟು ದೊಡ್ಡ ಮಟ್ಟಿಗಿನ ಪ್ರಖ್ಯಾತಿ, ಸ್ಟಾರ್ ಸೆಲೆಬ್ರಿಟಿ, ಆ ಸ್ಟಾರ್ ಪಟ್ಟ ಎಲ್ಲವೂ ಕೂಡ ಇದ್ದರು. ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ಗೆ ಈಗ ಅವರದೇ ಆಪ್ತ ವಲಯ ಭಿಕ್ಷಾಕನ ಕೊಟ್ಟಿರೋದು. ಪ್ರಕರಣದ ಪ್ರಮುಖ ಸಹ ಆರೋಪಿಯಾಗಿರತಕ್ಕಂಥ ಪ್ರದೋಷ್ ಈಗ ನ್ಯಾಯಾಲಯದ ಮುಂದೆ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದ್ದಾನೆ. ಅದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯವೇ. ಯಾಕೆ ಅಂದರೆ ನ್ಯಾಯಾಲಯದ ಮುಂದೆ ನಾನು ಯಾವುದೇ ಒತ್ತಡಕ್ಕೆ ಮಣದಿಲ್ಲ ಮೈಲಾಡ್, ಯಾರದ್ದೇ ಭಯ ಕೂಡ ನನಗಿಲ್ಲ, ನಾನು ಯಾರ ಒತ್ತಡಕ್ಕೊಳಗಾಗದೆ ಯಾರದ್ದೇ ಭಯ ಕೂಡ ಇಲ್ಲದೆ ದರ್ಶನ್ ಭಯವೂ ಕೂಡ ನನಗಿಲ್ಲ, ಸ್ವ ಇಚ್ಛೆಯಿಂದ ಪ್ರಕರಣದ ಕಂಪ್ಲೀಟ್ ಸತ್ಯವನ್ನು ಬಿಚ್ಚಿಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಕೋರ್ಟ್ಗೆ ಇದೇ ಪ್ರದೋಷ್ ಅವರು ಹೇಳಿರೋದು. ದರ್ಶನ್ ಗ್ಯಾಂಗ್ ನಡೆಸಿದಂಥ ಈ ಕೃತ್ಯದ ಕರಾಳ ಮುಖವನ್ನು ಅನಾವರಣ ಮಾಡಲಿಕ್ಕೆ ನಾನು ಪ್ರದೋಷ್ ಮುಂದಾಗಿದ್ದೀನಿ ಅನ್ನೋ ಥರದಲ್ಲಿ ಒಂದು ಅರ್ಜಿಯನ್ನು ಕೋರ್ಟ್ಗೆ ಹೇಳಿರೋದು. ನೋಡಿ, ಇದು ಪ್ರದೋಷ್ ದರ್ಶನ್ ವಿರುದ್ಧವಾಗಿ ನಿಂತ್ಕೊಳ್ತಾ ಇರೋದು, ದರ್ಶನ್ ವಿರುದ್ಧವಾಗಿಯೇ ಈ ಥರದ ಅಚ್ಚರಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ಭಾಳ ಶಾಕಿಂಗ್ ಸಂಗತಿ. ಇದು ದರ್ಶನ್ಗೆ ಯಾವ ರೀತಿಯಾಗಿ ಹಿನ್ನಡೆಯನ್ನು ತಂದೊಡ್ಡುತ್ತೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ಜೊತೆಗೆ ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೀವು ನೋಡ್ತಾ ಹೋದರೆ ನಾನು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ತೀನಿ. ಯಾಕೆ ಪ್ರದೋಷ್ ಈ ರೀತಿಯಾಗಿ ಮಾಫಿ ಸಾಕ್ಷಿ ಆಗಲಿಕ್ಕೆ ಇಂತಹ ದೊಡ್ಡ ನಿರ್ಧಾರಕ್ಕೆ ಮುಂದಾಗಿಬಿಟ್ರು ಅನ್ನೋ ಥರದ ಕೆಲವೊಂದು ಕುತೂಹಲಕಾರಿ ಮಾಹಿತಿಗಳನ್ನು ಕೂಡ ನೋಡ್ತಾ ಹೋಗೋಣ. ಈಗಾಗಲೇ ರೇಣುಕಾಸ್ವಾಮಿ ಕೃತ್ಯದ ಕೇಸ್ನಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ಡಿ ಗ್ಯಾಂಗ್ಗೆ ಒಳಗೊಳಗೆ ನಡುಕ ಅಂತೂ ಶುರುವಾಗ್ಬಿಟ್ಟಿದೆ. ನೋಡಿ, ದರ್ಶನ್ ಈ ಕೇಸ್ನಲ್ಲಿ ಇನ್ನೋಸೆಂಟ್ ಆಗಿರ್ಬೋದಾ ಅಥವಾ ಆತನನ್ನು ಉದ್ದೇಶಪೂರ್ವಕವಾಗಿ ದರ್ಶನ್ ಅವ್ರನ್ನ ಸಿಗಹಾಕ್ಸ್ಲಾಗ್ತಾ ಇದೆಯಾ, ಇಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆಯಾ, ಈ ಥರದ್ದು ಇನ್ನೊಂದು ಚರ್ಚೆಗಳಾಗ್ತಾ ಇರೋದು. ಆದರೆ ಮತ್ತೊಬ್ಬ ಆರೋಪಿ ಪ್ರದೋಷ್ ತೆಗೆದುಕೊಂಡಿರ್ತಕ್ಕಂಥ ಒಂದು ಸಾಹಸದ ನಿರ್ಧಾರ. ಇದೇ ಕೃತ್ಯದ ಪ್ರಕರಣದಲ್ಲಿ ದರ್ಶನ್ ಬೆನ್ನಿಗೆ ನಿಂತಿದ್ದ ಇದೇ ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆಗಲಿಕ್ಕೆ, ಅಪ್ರೂವರ್ ಆಗಲಿಕ್ಕೆ ಸಂಪೂರ್ಣವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು. ಅದು ಕೂಡ ಯಾವ ಮಟ್ಟಿಗೆ ಆತನ ಸ್ಟೇಟ್ಮೆಂಟ್ ಇದೆ ಅಂದರೆ, ತನಗೆ ಯಾರ ಒತ್ತಡವೂ ಇಲ್ಲ, ಸ್ವಂತ ಜವಾಬ್ದಾರಿಯ ಮೇಲೆ ನಾನು ಸಾಕ್ಷ್ಯವನ್ನು ನುಡಿತೀನಿ ಅಂತ ನ್ಯಾಯಾಲಯಕ್ಕೆ ಬರೆದು ಕೊಡಬೇಕಾದ್ರೆ ಆ ಸಾಕ್ಷಿಯು ಕೂಡ ಎಷ್ಟು ಸ್ಟ್ರಾಂಗ್ ಆಗಿರಬಹುದು ನೀವು ಜಸ್ಟ್ ಇಮ್ಯಾಜಿನ್ ಮಾಡಬಹುದು. ಸ್ನೇಹಿತರೆ, ಇಷ್ಟು ದಿನ ದರ್ಶನ್ ಮತ್ತು ಅವರ ಟೀಮ್ ಪರವಾಗಿ ಮೌನವಾಗಿದ್ದಂಥ ಪ್ರದೋಷ್ ಈಗ ಏಕಾಏಕಿಯಾಗಿ ಉಲ್ಟಾ ಹೊಡಿತಾ ಇದ್ದಾನೆ. ಓಕೆ, ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ನಡೆದಂಥ ಹಲ್ಲೆ ಅದಾದ ಬಳಿಕ ಆ ಮೃತದೇಹವನ್ನು ವಿಲೇವಾರಿ ಮಾಡಲಿಕ್ಕೆ ದರ್ಶನ್ ಪ್ರದೋಷ್ ಅವರಿಗೆ ಕೊಟ್ಟಂಥ ಆಫರ್ ಮತ್ತು ಆ ಮೃತದೇಹವನ್ನು ಹಳ್ಳಕ್ಕೆ ಎಸೆಲಿಕ್ಕೆ ನಡೆಸಿದಂಥ ಒಂದು ಸಂಚು, ಇದೆಲ್ಲವೂ ಕೂಡ ಈಗ ಪ್ರದೋಷ್ ಬಾಯಿಂದಲೇ ಬರಬೇಕು. ಭಾಳಷ್ಟು ಜನರು ಇದರಲ್ಲಿ ಹಿಂದೆ ಸರಿತಾ ಇರ್ಬೋದು. ಜೊತೆಗೆ ಈ ಕೇಸ್ನಲ್ಲಿ ಸ್ವತಃ ದರ್ಶನ್ ಅಂಡ್ ಗ್ಯಾಂಗ್ ಜೊತೆಗೆ ಕೆಲ ಸಹ ಆರೋಪಿಗಳು ಸಹಿತ ಬೇಲ್ ತೆಗೆದುಕೊಂಡು ಹೋದ ಮೇಲೆ ದರ್ಶನ್ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ದು. ದರ್ಶನ್ ಬರ್ಡೇ ದಿನ ಅದೇ ಕೆಲವೊಂದು ಅನಾಥಾಶ್ರಮಗಳಿಗೆ ಹೋಗಿ ಊಟವನ್ನು, ಸಿಹಿ ತಿನಿಸನ್ನು ಒಂದಿಷ್ಟು ದಾನ ಮಾಡೋದ್ರ ಮುಖಾಂತರವಾಗಿ ಕೊಟ್ಟಿದ್ದನ್ನು ನಾವು ಸೂಕ್ಷ್ಮ ಗಮನಿಸ್ಬೋದು. ಆಟೋ ಡ್ರೈವರ್ ಇರ್ಬೋದು, ಜೊತೆಗೆ ಅನಿಲ್ ಕುಮಾರ್ ಇರ್ಬೋದು, ಚಿತ್ರದುರ್ಗದ ಒಂದು 4 ಜನರು ಇರ್ಬೋದು, ಇದೇ ರಾಘವೇಂದ್ರ ಇರ್ಬೋದು. ದರ್ಶನ್ ವಿರುದ್ಧವಾಗಿ ಅವರೆಲ್ಲೂ ಕೂಡ ನಿಂತಿಲ್ಲ. ಆದರೆ ಕೆಲವೊಂದು ಸಾಕ್ಷಿಗಳು ಮಾತ್ರ ದರ್ಶನ್ ವಿರುದ್ಧವಾಗಿ ನಿಂತಿರೋದು. ಅದರ ಪ್ರಮುಖ ಸಾಕ್ಷಿ ಪ್ರದೋಷ್. ನೋಡಿ, ಪ್ರದೋಷ್ನ ಈ ಒಂದು ನಿರ್ಧಾರ ಏನಿದೆ ಇಡೀ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟನ್ನು ತಂದು ಕೊಡ್ತಾ ಇದೆ. ದರ್ಶನ್ ಅಂಡ್ ಟೀಮ್ಗೆ ಕಾನೂನಿನ ಉರುಳು ಮತ್ತಷ್ಟು ಬಿಗಿಯಾಗುವಂತೆ ಮಾಡಿದೆ. ಸ್ನೇಹಿತರೆ, ಈ ಪ್ರದೋಷ್ನ ಈ ಮಾಫಿ ಸಾಕ್ಷಿ ಅಸ್ತ್ರ ಏನಿದೆ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಜೊತೆಯಲ್ಲೇ ಇದ್ದು ಕೃತ್ಯ ಎಸಗಿದವನೇ ಈಗ ಸರ್ಕಾರದ ಪರ ಸಾಕ್ಷಿಯಾಗಿ ನಿಂತು ಬಿಟ್ಟರೆ ದರ್ಶನ್ ಕಡೆಯ ವಕೀಲರು ವಾದ, ಅಶ್ಮತ್ ಪಾಷಾ ಅವರು ವಾದ ಮಾಡ್ತಾ ಇದ್ದಾರೆ. ಅವ್ರು ಏನೇ ಹರಸಾಹಸ ಮಾಡಿ ವಾದ ಮಾಡಿದ್ರು ಕೂಡ ಸಂಪೂರ್ಣ ಉಲ್ಟಾ ಆಗಿಬಿಡುತ್ತೆ. ನಿಮಗೆ ನಾಗೇಶ್ ಅಂತ ಪ್ರಭಾವಿ ವಕೀಲರು, ಅವರು ವಕೀಲಿಗೆ ಫೀಸೇ ಜಾಸ್ತಿ ಆಗಿಬಿಡುತ್ತೆ. ನಿಮ್ಮ ಅವ್ರನ್ನ ಎಲ್ಲೋ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ತರಲಿಕ್ಕೆ ಇಟ್ಕೊಳ್ಬೋದು, ಅಥವಾ ಪ್ರಮುಖವಾಗಿ ಯಾವುದಾದ್ರೂ ತುಂಬ ಇಂಪಾರ್ಟೆಂಟ್ ಮೇಜರ್
ಕೆಲಸಗಳಿದ್ದರೆ ಇಲ್ಲಿ ಇಟ್ಕೊಳ್ಬೋದಿತ್ತು. ಆದರೆ ಪ್ರತಿ ಟ್ರಯಲ್ಸ್ಗೂ ಕೂಡ ಈಗ ಅಶ್ಮತ್ ಪಾಷಾ ಅವರು ಹ್ಯಾಂಡ್ಲು ಮಾಡ್ತಾ ಇದ್ದಾರೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಕ್ರಾಸ್ ಎಕ್ಸಾಮಿನೇಷನ್, ಪಾರ್ಟಿ ಸವಾಲು ಹಾಕೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಸ್ವಲ್ಪ ಹಿನ್ನಡೆ ಕೂಡ ಆಗ್ತಾ ಇರೋದು ಅವ್ರಿಗೆ. ಯಾಕೆಂದರೆ ಹೈಕೋರ್ಟ್ನಲ್ಲಿ ನಾಗಪ್ರಸನ್ನ ಅವರು ಕೂಡ ಅಶ್ಮತ್ ಪಾಷಾ ಅವ್ರು ನೀವು ಏನೇ ಸರ್ಕಸ್ ಮಾಡಿದ್ರು ಅವರು ಹಿಂದೆ ಮುಂದೆ ಸರಿಲೇ ಇಲ್ಲ. ಯಾಕೆಂದರೆ ಕಾನೂನಿನ ಪ್ರೊಸೀಜರ್ ಏನಿದೆ ಅದರ ವಿರುದ್ಧವಾಗಿ ನಾವು ತೀರ್ಪನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ರೀತಿಯಾಗಿ ನಾಗಪ್ರಸನ್ನ ಅವ್ರು ಹೇಳಿರೋದು. ಓಕೆ, ಆದರೂ ಸಹಿತ ಸತ್ಯ ಹೇಳಲಿಕ್ಕೆ ಎದುರೋದಿಲ್ಲ ಅಂತ ಪ್ರದೋಷ್ ಕೋರ್ಟ್ಗೆ ಹೇಳಿರೋದು ಡಿ ಗ್ಯಾಂಗ್ನ ಕಾನೂನು ಹೋರಾಟಕ್ಕೆ ಚರಮಗೀತೆ ಹಾಡ್ದಂತಾಗ್ಬಿಟ್ಟಿದೆ. ನಿಮಗೆ ಈ ಬಳ್ಳಾರಿಲಿದ್ದಾಗಲೂ ಸಹಿತ, ಬೆಂಗಳೂರು ಜೈಲಿನಲ್ಲಿರ್ತಕ್ಕಂಥ ಆರೋಪಿಗಳು ಸಹಿತ, ಬಳ್ಳಾರಿ ಬೆಂಗಳೂರು ಯಾವ ಜೈಲಿನಲ್ಲಿರ್ತಕ್ಕಂಥ ಆರೋಪಿಗಳಿಗೂ ಸಹಿತ ಪ್ರದೋಷ್ ಯಾವ ಕ್ಷಣದಲ್ಲಿ ಎಂಥ ದೊಡ್ಡ ಸ್ಫೋಟಕವನ್ನು ಸಿಡಿಸ್ತಾನೋ ಅನ್ನೋ ಆತಂಕ ಕ್ಷಣಕ್ಕೂ ಕೂಡ ಕಾಡ್ತಾ ಇರೋದು. ನೋಡಿ, ಈಗ ನಾನು ಫೈನಲಿ ಬಂದುಬಿಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಹೇಳಬೇಕು ನಿಮಗೆ. ಈಗ ಓಕೆ, ಪ್ರದೋಷ್ ಯಾಕೆ ಈ ಥರದ ನಿರ್ಧಾರಕ್ಕೆ ನಿಂತುಬಿಟ್ಟ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ. ಅದಕ್ಕೆ ಪ್ರಮುಖವಾದಂಥ ಕಾರಣಗಳು ಕೂಡ ಇದೆ. ಸುಮ್ಮನೆ ಮಾತಾಡೋದು ಬೇಡ, ಕೆಲವೊಂದು ಅನಾಲಿಟಿಕ್ಸನ್ನ ಇಟ್ಕೊಂಡು ಮಾತಾಡೋಣ, ಆ ಥರದ ವಿಷಯಗಳನ್ನೇ ಚರ್ಚೆ ಮಾಡೋಣ. ಒಂದು, ಪ್ರದೋಷ್ಗೆ ನನಗೆ ಕಠಿಣ ಶಿಕ್ಷೆಯಿಂದ ನನಗೆ ಕಾನೂನು ರಕ್ಷಣೆ ಬೇಕು ಅನ್ನೋ ಕಾರಣಕ್ಕೆ ಪ್ರದೋಷ್ ಫೈನಾನ್ಷಿಯಲಿ ಮತ್ತು ಫ್ಯಾಮಿಲಿ ವೈಸ್ ತುಂಬ ಸಮರ್ಥನಾಗಿರ್ತಕ್ಕಂಥ ವ್ಯಕ್ತಿ. ಹಣಕಾಸಿನ ವಿಚಾರದಲ್ಲಿ ಆ ರೀತಿಯಾಗಿ ಏನಿಲ್ಲ, ಫ್ಯಾಮಿಲಿ ವಿಚಾರದಲ್ಲೂ ಅಷ್ಟೇ. ನೀನು ಯಾರನ್ನೋ ಉಳಿಸ್ಲಿಕ್ಕೆ ಹೋಗಿ ನೀನೇನಕ್ಕಪ್ಪ ಲಾಕ್ ಆಗ್ತೀಯ ಅನ್ನೋ ಥರದಲ್ಲಿ ಕುಟುಂಬದಲ್ಲಿ ಚರ್ಚೆ ಕೂಡ ಆಗಿರ್ಬೋದು. ಇದೇ ರೇಣುಕಾಸ್ವಾಮಿ ಕೇಸ್ನಲ್ಲಿ ಪೊಲೀಸರು ಭದ್ರ ಸಾಕ್ಷಿಗಳನ್ನು, ಚಾರ್ಜ್ ಶೀಟನ್ನು ಎಲ್ಲವೂ ಕೂಡ ಸುತ್ಕೊಂಡು ಬಂದು ದರ್ಶನ್ ಅಂಡ್ ಗ್ಯಾಂಗ್ಗೆ ಲಾಕ್ ಆಗ್ತಾ ಇರೋದ್ರಿಂದ ಈ ಸಾಕ್ಷ್ಯನಾಶದ ಆರೋಪ ಸಾಬೀತಾಗಬಿಟ್ರೆ ಎಲ್ಲ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆ ಆಗಿಬಿಡ್ಬೋದು ಅಥವಾ ಗಲ್ಲು ಶಿಕ್ಷೆ ಆಗಿಬಿಡ್ಬೋದು. ನಿಮಗೆ ಭಾರತೀಯ ಸಾಕ್ಷ್ಯ ಕಾಯ್ದೆ CRPC ಸೆಕ್ಷನ್ ಅಡಿಯಲ್ಲಿ, BNSS ಆ್ಯಕ್ಟ್ ಅಡಿಯಲ್ಲಿ ಒಬ್ಬ ಆರೋಪಿ ತಾನು ಮಾಡಿದಂಥ ತಪ್ಪನ್ನು ಒಪ್ಪಿಕೊಂಡು ಮಾಫಿ ಸಾಕ್ಷಿ ಆದರೆ ನ್ಯಾಯಾಲಯ, ಕೋರ್ಟ್ ಆತನಿಗೆ ನೀಡುವ ಶಿಕ್ಷೆಯನ್ನು ಕಡಿಮೆ ಮಾಡುತ್ತೆ. ಅಥವಾ ಇವರೆಲ್ಲರಿಗೂ ಶಿಕ್ಷೆ ಕೊಟ್ಟು ಇದೇ ಮಾಫಿ ಸಾಕ್ಷಿ ಆಗಿರ್ತಕ್ಕಂಥ ಪ್ರದೋಷನ ಹೊರಗಿಡ್ಬೋದು, ಆತನಿಗೆ ಒಂದು ದಿನವೂ ಶಿಕ್ಷೆ ಕೊಡದೆ ರಿಲೀಸ್ ಮಾಡ್ಬೋದು. ಮಾಫಿ ಸಾಕ್ಷಿ ಅಂದರೆ ಆ ರೀತಿಯಾಗಿರುತ್ತೆ. ಹಾಗಾಗಿ ನಾನು ಯಾಕೆ ಕೊನೆಯವರೆಗೂ ಜೈಲಿನಲ್ಲಿ ಕೊಳೆಯಬೇಕು? ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಕಾನೂನು ಮಾರ್ಗ ಒಂದೇ, ಮಾಫಿ ಸಾಕ್ಷಿ. ಯಾಕೆಂದರೆ ಇದು ವಿನಯ್ ಕೇಸಲ್ಲಿ ತುಂಬ ಸ್ಟ್ರಾಂಗ್ ಆಯಿತು. ಸುಪ್ರೀಂ ಕೋರ್ಟ್ ಕೂಡ ಮಾಫಿ ಸಾಕ್ಷಿಗಳಿಗೆ ಆ ಥರದ ಭದ್ರತೆಯನ್ನು ಕೂಡ ಒದಗಿಸ್ತಕ್ಕಂತಹ, ಜೊತೆಗೆ ಅವ್ರ ಪರವಾಗಿ ನಿಂತ್ಕೊಳ್ತಕ್ಕಂಥ ತೀರ್ಪನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಇದೇ ಪ್ರದೋಷ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಭವಿಷ್ಯದ ಆತಂಕ ಕಾರಣವಾಗ್ತಾ ಇದೆ. ನಾನು ಘಟನೆ ನಡೆದು ಜೈಲು ಸೇರಿದಾಗಿನಿಂದಲೂ ಕೂಡ ಕಠಿಣ ಜೈಲು ವಾಸ ಹಾಗೂ ಸಮಾಜದಲ್ಲಿ ಆಗಿರ್ತಕ್ಕಂಥ ಮುಖಭಂಗ ಪ್ರದೋಷ್ ಮೇಲೆ ತೀವ್ರವಾದಂಥ ಮಾನಸಿಕ ಒತ್ತಡ ಹೇರಿರ್ಬೋದು. ಅದಕ್ಕೋಸ್ಕರವಾಗಿ ನಟ ದರ್ಶನ್ ಅವರ ಮೇಲಿರ್ತಕ್ಕಂಥ ಅತಿರೇಕದ ಅಭಿಮಾನ ಅಥವಾ ಸ್ನೇಹಕ್ಕಾಗಿ ನಾನು ಯಾಕೆ ಅಪರಾಧದಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳ್ಕೊಳ್ಬೇಕು, ಇಡೀ ಜೀವನವನ್ನು ನಾಶ ಮಾಡಿಬಿಡುತ್ತೆ. ಒಂಟಿ ಜೈಲಿನಲ್ಲಿ, ಇಲ್ಲಿ ತನಕ ಒಂಟಿತನದಲ್ಲಿ ಪ್ರದೋಷ್ ಇದ್ದಾರೆ ಜೈಲಿನಲ್ಲಿ. ಅವ್ರಿಗೆ ಅರಿವಾಗಿರ್ಬೋದು ಕೆಲವೊಂದು ಬಾರಿ ಪ್ರದೋಷ್ಗೆ ದರ್ಶನ್ ಭಾಳ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು, ಹೊಡೆದ್ರು ಜೈಲಿನಲ್ಲಿ ಅನ್ನೋ ಥರ ಚರ್ಚೆಗಳಾಯಿತು. ಪ್ರದೋಷ್ಗೆ ಅವರು ವಕೀಲರು ಕೂಡ ಕಪಾಳ ಮೋಕ್ಷ ಮಾಡಿದ್ರು ಅನ್ನೋದು ಆಯಿತು. ಹಾಗಾಗಿ ತನ್ನ ಕುಟುಂಬದ ಭವಿಷ್ಯಕ್ಕೋಸ್ಕರ ಈ ಬಾರಿ ನಿಂತ್ಕೊಳ್ಳಿಕ್ಕೆ ಪ್ರದೋಷ್ ಮುಂದಾಗಿದ್ದಾರೆ. ನೋಡಿ, ತನ್ನ ಕುಟುಂಬದ ಭವಿಷ್ಯಕ್ಕಾಗಿ ಸತ್ಯ ಒಪ್ಕೊಳ್ಳೋದೇ ಒಳಿತು ಎಂಬ ಪಶ್ಚಾತ್ತಾಪ ಅವರಿಗೆ ಕಾಡ್ತಾ ಇರ್ಬೋದು. ಅದಕ್ಕೋಸ್ಕರವಾಗಿ ಈ ಡಿ ಗ್ಯಾಂಗ್ ವಿರುದ್ಧ ನಿಂತ್ಕೊಂಡಿರೋದು. ಇನ್ನೊಂದು, ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಅವರ ಮುಖ್ಯ ವಕೀಲರು ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳಿಕ್ಕೆ ತಂತ್ರ ಹೂಡ್ತಾ ಇದ್ದಾರೆ ಅನ್ನೋ ಶಂಕೆ ಪ್ರದೋಷ್ಗೆ ಬಂದಿರ್ಬೋದು. ಯಾಕೆಂದರೆ ಇಂಥ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಪ್ರಭಾವಿ ವ್ಯಕ್ತಿಗಳು ಕೊನೆಯ ಹಂತದಲ್ಲಿ ಈ ಸಣ್ಣ ಪುಟ್ಟ ಆರೋಪಿಗಳ ತಲೆಗೆ ಇಡೀ ಕೃತ್ಯವನ್ನು ಕಟ್ಟಿ ಜಾರಿಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಈಗ ದರ್ಶನ್ ಪರ ವಕೀಲರು ಪ್ರದೋಷ್ನ ಮೇಲೆಯೇ ತಪ್ಪು ಹೊರಿಸೋ ಮುನ್ನ ನಾನೇ ಕೋರ್ಟ್ ಮೆಟ್ಲೇರ್ ಸತ್ಯ ಹೇಳಿಬಿಟ್ರೆ ಸೇಫ್ ಆಗ್ಬೋದು ಅನ್ನೋದು ಪ್ರದೋಷ್ ತಲೆಗೆ ಬಂದಿರ್ಬೋದು ಅದು. ಹಾಗಾಗಿ ನೋಡಿ, ಇಡೀ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡಗೆ ಕಠಿಣ ಶಿಕ್ಷೆ ಕೊಡಿಸ್ಲಿಕ್ಕೆ ಪೊಲೀಸರಿಗೆ ಒಬ್ಬ ಪ್ರತ್ಯಕ್ಷ ಸಾಕ್ಷಿ ಬೇಕಿತ್ತು. ಇಲ್ಲಿ ಪೊಲೀಸ್ನವ್ರದ್ದು ಕೂಡ ತಂತ್ರಗಾರಿಕೆ ಇರ್ಬೋದು. ಯಾಕೆಂದರೆ ಯಾರಾದರೂ ಒಬ್ಬ ಇನ್ಸೈಡರ್ ತುಂಬ ವೀಕ್ ಮನ್ಸ್ನವರವನು ಮಾಫಿ ಸಾಕ್ಷಿಯಾಗಿ ಒಪ್ಕೊಂಡ್ಬಿಡ್ತಾನ ಅಂತ ಪೊಲೀಸ್ನವರು ಪ್ರದೋಷನ ವಿಚಾರಣೆ ವೇಳೆ ಮನವೊಲಿಸಿರ್ಬೋದು. ಇದನ್ನು ನೋಡಪ್ಪ, ನೀನು ಕೇವಲ ಸಾಕ್ಷ್ಯ ನಾಶಕ್ಕೆ ಸಹಾಯ ಮಾಡಿದೀಯಾ, ಬೇರೆಯವರೆಲ್ಲರೂ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಆ ಹೆಣ ತಗೊಂಡೋಗಿದ್ದಾರೆ, ಅಲ್ಲೋಗಿ ಎಸ್ತಿದ್ದಾರೆ, ನೀನು ಯಾಕೆ ಇಲ್ಲಿ ಲಾಕ್ ಆಗ್ತೀಯ ಅಂತ ಪೊಲೀಸ್ನವ್ರು ಕೂಡ ಹೇಳಿರ್ಬೋದು. ಯಾಕೆಂದರೆ ಇದು ಕೇವಲ ಆತನಿಗೆ ಜೈಲಿನಲ್ಲಿ ಮನಸ್ಸು ಬದಲಾಗಿರ್ಬೋದು, ಅಥವಾ ಇದೇ ಚಾರ್ಜ್ ಶೀಟ್ ಅಥವಾ ವಿಚಾರಣೆ ಪೊಲೀಸ್ನವ್ರು ವಿಚಾರಣೆ ಮಾಡಬೇಕಾದ್ರೆ ಮನಸ್ಸು ಬದಲಾಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ದೇರ್ ಇಸ್ ಅ ಸಮಥಿಂಗ್. ಜೊತೆಗೆ ದರ್ಶನ್ ಕೆಟ್ಟದಾಗಿ ಬಿಹೇವ್ ಮಾಡಿರ್ಬೋದು ಜೈಲಿನಲ್ಲಿ ಪ್ರದೋಷ್ ಜೊತೆ, ಇವೆಲ್ಲವೂ ಇರುತ್ತೆ. ಈಗ ಏನಾಗುತ್ತೆ, ದರ್ಶನ್ಗೆ ಪೊಲೀಸ್ನವ್ರು ಕೂಡ ಆ ರೀತಿಯಾಗಿ ಹೇಳಿದ್ರೆ ನೀನು ಸಾಕ್ಷಿ ಆದರೆ ನಿನ್ನ ಜೀವ ಉಳಿಯುತ್ತೆ.
ಅಂತ ಕೌನ್ಸಿಲಿಂಗ್ ಮಾಡಿರೋ ಸಾಧ್ಯತೆ ಇದೆ, ಅದನ್ನು ಕೂಡ ತಳ್ಳಿ ಹಾಕೋಗಿಲ್ಲ. ಒಟ್ಟಾರೆಯಾಗಿ ಈ ಕಿಂಗ್ ಪಿನ್ ದರ್ಶನ್ರ ರೌಡಿಸಮ್ ಧೋರಣೆಗೆ ಏನಾದರೂ ಬೇಸರ ಆಗ್ಬಿಟ್ರ ಅವರು ಅನ್ನೋ ಥರದಲ್ಲೂ ಕೂಡ ಚರ್ಚೆಗಳು ಕೇಳಿಬರ್ತಾ ಇದೆ. ನಾನು ದರ್ಶನ್ ಅವರು ಆಗಿದ್ದಾರೆ ಅಂತ ಹೇಳ್ತಾ ಇಲ್ಲ. ಜೊತೆಗೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹೊಡಿಬೇಕಾದ್ರೆ ಪ್ರದೋಷ್ ತಡೆದಿದ್ರು ಕೂಡ ದರ್ಶನ್ ಕೇಳಿರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ನಾನು ತಡೆದ್ರೂ ಕೂಡ ದರ್ಶನ್ ಅಹಂಕಾರದಿಂದ ಕೃತ್ಯ ಮಾಡಿಬಿಟ್ರು, ಅದಕ್ಕೋಸ್ಕರವಾಗಿ ಆತ ಬಲಿಯಾಗಿಬಿಟ್ಟ ಅನ್ನೋ ಆಕ್ರೋಶ ಪ್ರದೋಷ್ ತಲೆಯಲ್ಲಿರ್ಬೋದು. ಈ ದರ್ಶನ್ರ ಅತಿರೇಕದ ನಡವಳಿಕೆ ಆತನ ಆಪ್ತನ ವಿರುದ್ಧವಾಗಿ ತಿರುಬೀಳಕ್ಕೂ ಕೂಡ ಪ್ರಮುಖವಾದಂಥ ಕಾರಣ ಇದೆ ಅನ್ನೋ ಥರ ಚರ್ಚೆ. ನೋಡೋಣ, ಮಾಫಿ ಸಾಕ್ಷಿ ಈ ರೀತಿಯ ಕೋರ್ಟ್ ಮುಂದೆ ಅರ್ಜಿಯಲ್ಲಿ ಎಲ್ಲವೂ ಕೂಡ ಕ್ಲಿಯರಾಗಿ ಹೇಳಿರೋದ್ರಿಂದ, ಕುಲ್ಲಂಕುಲ್ಲ ಆತ ಒಪ್ಕೊಂಡಿರೋದ್ರಿಂದ, ನನಗೆ ಯಾರು ಭಯ ಇಲ್ಲ, ಒತ್ತಡ ಇಲ್ಲ ಅನ್ನೋ ಥರದಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಮಾಫಿ ಸಾಕ್ಷಿಯ ಈ ಅರ್ಜಿ ಈಗಾಗಲೇ ಕೋರ್ಟ್ ಅಕ್ಸೆಪ್ಟ್ ಮಾಡುತ್ತೆ ಅಂತ ನಾವು ಅಂದ್ಕೊಳ್ಳೋಣ. 100% ಅಕ್ಸೆಪ್ಟ್ ಮಾಡುತ್ತೆ. ಓಕೆ, ಮುಂದೆ ಆ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಯಾವೆಲ್ಲ ವಿಷಯಗಳಿದ್ದಾವೆ ಅನ್ನೋ ಘೋರ ಅಂಶಗಳು ಬರ್ತಾ ಹೋದಾಗೆ ದರ್ಶನ್ ಕೇಸ್ ಹಾಗೆ ಹಿಂದಕ್ಕೆ ಉಲ್ಟಾ ಹೊಡಿತಾ ಹೋಗುತ್ತೆ. ಇದು ಸದ್ಯದ ಅಪ್ಡೇಟ್ಸ್. ಏನಾದರೂ ಚೇಂಜಸ್ ಇದ್ದರೆ, ಜೊತೆಗೆ ಏನಾದರೂ ಡೆವಲಪ್ಮೆಂಟ್ಸ್ಗಳಾದರೆ ದರ್ಶನ್ ಕೇಸ್ನಲ್ಲಿ, ಜೊತೆಗೆ 59ನೇ CCH ಕೋರ್ಟ್ನಲ್ಲಿ ಟ್ರಯಲ್ಸ್ ವೇಳೆ ಏನಾದರೂ ಇನ್ನೊಂದಿಷ್ಟು ಬಿಗ್ ಡೆವಲಪ್ಮೆಂಟ್ಸ್ಗಳಾದರೆ ಖಂಡಿತ ಮುಂದಿನ ವಿಡಿಯೋ ಸಮೇತವಾಗಿ ಬರ್ತೀನಿ. ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಬಹುದು. ಇದರಲ್ಲಿ ಯಾರೇ ನಿರಪರಾಧಿಗಳಿದ್ದರೂ ಕೂಡ ದರ್ಶನ್ ಸಮೇತವಾಗಿ ಅವರು ಹೊರಗೆ ಬರಲಿ, ಯಾರು ಅಪರಾಧಿಗಳಿದ್ದಾರೋ ಅವ್ರಿಗೆ ಖಂಡಿತವಾಗೂ ಶಿಕ್ಷೆ ಆಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.